ಬಹುಮಾನ ವಿತರಣೆ ಕಾರ್ಯಕ್ರಮ ಜರುಗಿತು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವೀರರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಇಂದು ಕ್ರೀಡಾಕೂಟದಲ್ಲಿ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಜರುಗಿತು. ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಶಾಲೆಯ ಆಡಳಿತಾಧಿಕಾರಿಗಳಾದ ಗಂಗಾಧರ್ ಭೋಸ್ಲೆ ಅವರು ಮಾತನಾಡಿ, ನಮ್ಮ ಶಾಲೆಯಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗೂ ಒತ್ತು ಕೊಡುವ ದೃಷ್ಟಿಯಿಂದ ಈ ತರದ ಕ್ರೀಡಾಕೂಟ ಹಮ್ಮಿಕೊಂಡಿದ್ದು ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಕಾರ್ಯವನ್ನ ಮಾಡುತ್ತಿದ್ದೇವೆ ಎಂದು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡುವುದು ಬಹಳ ಮುಖ್ಯವಾದ ವಿಷಯ. ಇಂದಿನ ದಿನಗಳಲ್ಲಿ ಸಂಸ್ಕಾರ ತುಂಬಾ ಮುಖ್ಯ. ಅದನ್ನ ನೀಡುವ ಕೆಲಸವನ್ನ ವೀರರಾಣಿ ಚೆನ್ನಮ್ಮ ಶಾಲೆ ಮಾಡುತ್ತಿದೆ. ಜೊತೆಗೆ ಇಂತಹ ಕ್ರೀಡಾ ಮನೋಭಾವ ತುಂಬುತ್ತಿರುವ ಕೆಲಸ ಶ್ಲಾಘನೀಯ ಎಂದು ವಿಜಯ ಸೇನಾ ಸಮಿತಿ ಸಂಸ್ಥಾಪಕ ವಿಜಯ್ ನಾಯಕ್ ಹೇಳಿದರು. ಈ ವೇಳೆ ಪುರಸಭೆ ಉಪಾಧ್ಯಕ್ಷರಾದ ಸವಿತಾ ದೂತ್, ಬಿಜೆಪಿ ಮುಖಂಡರಾದ ಸುನಿತಾ ತಿಮ್ಮನಗೌಡರ್, ಸುಹಾಸಿನಿ ರಜಪೂತ್, ರಾಜೇಶ್ವರಿ ಭೋಸ್ಲೆ ಸೇರಿದಂತೆ ಶಾಲೆಯ ಶಿಕ್ಷಕರು, ಮುದ್ದು ಮಕ್ಕಳು ಉಪಸ್ಥಿತರಿದ್ದರು. ನಮ್ಮದು ಪರಿಶ್ರಮ ಕಂಟಿನ್ಯೂಸ್ ಆಗಿ ನಿರಂತರವಾಗಿರಬೇಕು. ಪರಿಶ್ರಮ ಇವತ್ತು ಒಂದೇ ದಿವಸ ನಾವು ಬಹುಮಾನವನ್ನ ಪಡೆದ್ವಿ, ಇವತ್ತು ಮುಗಿತು ಅನ್ನುವಂಥದ್ದಿಲ್ಲ. ಕೆಲಸ ಕಂಟಿನ್ಯೂಸ್ ಆಗಿ ಪರಿಶ್ರಮವನ್ನ ಮಾಡಬೇಕು. ಇವತ್ತಿನ ದಿನಮಾನ ಮತ್ತು ಇವತ್ತಿನ ಸ್ಪರ್ಧೆಗಳು ಯಾವ ತರ ಇದಾವೆ ಅಂತಂದ್ರ, ಪಾಲಕರು ಮಕ್ಕಳ ಜೊತೆ ಪಾಲಕರು ಇವತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಅದರ ಜೊತೆ ಅವರ ಆಟೋಟದ ಜೊತೆಗೆ ವಿದ್ಯಾಭ್ಯಾಸದ ಬಗ್ಗೆಯೂ ಪಾಲಕರು ಸಹ ಎಷ್ಟು ಇವತ್ತು ಶಿಕ್ಷಣ ಸಂಸ್ಥೆ, ಶಿಕ್ಷಣದ ಅವರ ಶಿಕ್ಷಕರು ಎಷ್ಟು ಜವಾಬ್ದಾರಿಯುತವಾಗಿ ಕೆಲಸವನ್ನ ನಿರ್ವಹಿಸ್ತಾರೆ, ಅಷ್ಟೇ ಆ ಮಕ್ಕಳು ಮನೆಗೆ ಬಂದ ತಕ್ಷಣ ಪಾಲಕರು ಸಹ ಅದರ ಬಗ್ಗೆ ಗಮನವನ್ನ ಹರಿಸ್ಬೇಕು ಅಂತ ಹೇಳ್ತೇವೆ. ಯಾಕಂತಂದ್ರ ಕೆಲವಿಷ್ಟು ಜನ ಪಾಲಕರು ಇರ್ತಾರೆ, ನಮ್ಮ ಮಕ್ಕಳನ್ನ ಯಾಕೆ ಬಡದ್ರಿ ಅಂತ ಕೇಳ್ತಾರೆ ಸಾಲಿ ಬಂದು. ಬಹುತೇಕವಾಗಿ ಇದು ಇತ್ತೀಚೆಗೆ ಕಾನೂನು ಆಗ್ಬಿಟ್ಟದ, ಮಕ್ಕಳನ್ನ ಶಾಲೆಗೆ ಹೊಡೆಯಕಿಲ್ಲ ಅಂತ, ಜೋರು ಮಾಡಂಗಿಲ್ಲ ಅಂತ. ಆದ್ರೆ ಹೆಂಗಂತಂದ್ರ ಇವತ್ತು ನಮ್ಮ PSI ಸಾಹೇಬರು ಬರ್ಲಿಲ್ಲ, ಬಂದಿದ್ರು ಒಳ್ಳೇದಾಗ್ತಿತ್ತು. ಶಿಕ್ಷಕರ ಕಡೆ ಹೊಡೆತಾ ತಿನ್ಲಿಲ್ಲ ಅಂದ್ರೆ ನಾಳೆ ಮುಂದೆ ಪೊಲೀಸರ ಕಡೆ ಹೊಡೆತಾ ತಿನ್ಬೇಕಾಗತ್ತೆ. ಶಿಕ್ಷಕರ ಕಡೆ ಹೊಡೆತಾ ತಿನ್ಲಿಲ್ಲ ಅಂತಂದ್ರ ನಾಳೆ ಪೊಲೀಸರ ಕಡೆ ಹೊಡೆತಾ ತಿನ್ಬೇಕಾಗತ್ತೆ. ಯಾಕಂದ್ರ ಗಿಡ